ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಒಬ್ಬ ವಿಫಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದಿವಾಳಿಯಾದಂತ ಸರ್ಕಾರ ಇದು. ಗ್ಯಾರಂಟಿ ಯೋಜನೆಗಳೇ ಅಭಿವೃದ್ಧಿ ಎನ್ನುವಂತ ಭ್ರಮೆನಲ್ಲಿ ಸರ್ಕಾರ ತಿರುಗಾಡ್ತಾ ಇದೆ. ಪ್ರಬಲ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷವನ್ನ ತಮ್ಮ ಮಾತಿನ ಮೂಲಕ ಕಟ್ಟಿ ಹಾಕ್ತಿರುವಂತಹ ಕಾರ್ಕಳದ ಶಾಸಕ ವಿ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಾಗಲಕೋಟೆ ಉಪಚುನಾವಣೆಯ ಪ್ರಚಾರಾರ್ಥವಾಗಿ ಬಾಗಲಕೋಟೆಗೆ ಆಗಮಿಸಿದ್ದಾರೆ. ಏನ್ ಹೇಳ್ತಾರೆ ಅಂತ ನೋಡೋಣ. ಸರ್, ಬಾಗಲಕೋಟೆಯಲ್ಲಿ ವಾತಾವರಣ ಯಾವ ರೀತಿ ಕಂಡು ಬರ್ತಾ ಇದೆ? ಒಂದು ಪೂರಕವಾದಂತ ವಾತಾವರಣ ಇವತ್ತು ಜನರ ಮನಸ್ಸಿನಲ್ಲಿ ಜನರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಒಂದು ವಿರೋಧಿಯಾದಂತ ಭಾವನೆ ಎಲ್ಲ ಜನರ ಮನಸ್ಸಿನಲ್ಲಿ ಮೂಡಿದೆ. ಇದೊಂದು ಅಭಿವೃದ್ಧಿ ವಿರೋಧಿಯಾದಂತ ಸರ್ಕಾರ ಅನ್ನುವಂತ ಭಾವನೆಗಳನ್ನ ಜನ ವ್ಯಕ್ತ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಜನ ಮತ ಚಲಾವಣೆಯನ್ನು ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಸರ್, ನಿನ್ನೆ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ರಾಜ್ಯ ದಿವಾಳಿ ಆಗಿದೆ ಅನ್ನುವಂತ ರೀತಿಯಲ್ಲಿ ಬಿಜೆಪಿ ಅವರು ಹಸಿ ಸುಳ್ಳು ಹೇಳ್ತಾ ಇದ್ದಾರೆ, ಜನರು ದಾರಿ ತಪ್ಪಿಸ್ತಾ ಇದ್ದಾರೆ. ನಾವು ಒಂದು ಒಳ್ಳೆ ಬಜೆಟ್ ಅನ್ನ ಕೊಟ್ಟಿದೀವಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಅಂತ ಹೇಳಿದ್ರು. ಹೇಗೆ ಆರ್ಥಿಕ ಸುಭದ್ರ ಆಗ್ಲಿಕ್ಕೆ ಸಾಧ್ಯ ಇದೆ? ಈ ವರ್ಷ 1,32,000 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಿಗೆ ವಿಶೇಷವಾದಂತಹ ಅನುದಾನಗಳನ್ನ ಈ ಸರ್ಕಾರ ಎಲ್ಲೂ ಕೂಡ ಕೊಟ್ಟಿಲ್ಲ. ಗ್ಯಾರಂಟಿ ಯೋಜನೆಗಳೇ ಅಭಿವೃದ್ಧಿ ಎನ್ನುವಂತ ಭ್ರಮೆನಲ್ಲಿ ಸರ್ಕಾರ ತಿರುಗಾಡ್ತಾ ಇದೆ. ವಿನಾಕಾರಣ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾ ರಾಜ್ಯ ಸರ್ಕಾರ ಇವತ್ತು ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೆ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಆಗದೆ ದಿವಾಳಿಯಾದಂತ ಸರ್ಕಾರ ಇದು. ಇದನ್ನ ಮರೆಮಾಚಲಿಕ್ಕೋಸ್ಕರ ಇಲ್ಲ ಸಲ್ಲದಂತ ಆರೋಪಗಳನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿ ಉಪಚುನಾವಣೆಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 5 ದಿನಗಳ ಕಾಲ ಬಂದು ಕೂರ್ತಾರೆ ಅಂತಂದ್ರೆ ಸೋಲಿನ ಭಯ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಕಾಡ್ತಾ ಇದೆ ಅನ್ನುವಂಥದ್ದು ಇದ್ರಲ್ಲಿ ಅರ್ಥ ಆಗುತ್ತೆ. ಸರಿ, CNG LPG ವಿಚಾರವಾಗಿ ಆಟೋ ಚಾಲಕರು ಸಚಿವ ಮುನಿಯಪ್ಪ ಅವ್ರ ಮನೆಗೆ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿದ್ರು. ಮುತ್ತಿಗೆ ಹಾಕೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುತ್ತಿಗೆ ಹಾಕಿ ಅಂತ CM ಹೇಳಿದ್ದಾರೆ. ಸರ್, ಈಗ ಕೇಂದ್ರ ಸರ್ಕಾರ ಪೂರೈಸದೇ ಇರೋದ್ರಿಂದ ಸಮಸ್ಯೆ ಆಗಿದೆ, ರಾಜ್ಯ ಸರ್ಕಾರ ತಪ್ಪಿಲ್ಲ ಅಂತ. ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟಾಗಿರುವಂತ ಬಿಕ್ಕಟ್ಟು. ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ಇಡೀ ಜಗತ್ತಿನಾದ್ಯಂತ ಈ ಪ್ರಮಾಣದ ಅಭಾವ ಆಗೇ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಅನಿವಾರ್ಯ ಇದೆ. ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಜಾಗೃತಿಯನ್ನ ವೈಯಕ್ತಿಕವಾಗಿ ನಾವು ಹಾಕೊಂಡಿದ್ವೋ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೆದಂತ ಸಂದರ್ಭದಲ್ಲಿ ಎಲ್ಲ ಏರುಪೇರುಗಳು ತಾತ್ಕಾಲಿಕವಾಗಿರೋದೆ. ಸರ್, ಕರ್ನಾಟಕದಲ್ಲಿ ಬಿಜೆಪಿ ಅವ್ರನ್ನ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ತರಬೇಡಿ, ಅವ್ರು ಕರ್ನಾಟಕ ಲೂಟಿ ಹೊಡೆಯೋದಕ್ಕೆ ಬರ್ತಾರೆ, ಹಾಗಾಗಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಅವರು ಲೂಟಿ ಹೊಡೆಯೋದಕ್ಕೆ ಬರ್ತಾರೆ ಅಂತ CM ಹೇಳಿದ್ದಾರೆ. ಸರ್, ನಿನ್ನೆ ಅಲ್ಲ, ಮುಖ್ಯಮಂತ್ರಿಗಳ ಮಾತನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ. ಯಾಕೆಂತಂದ್ರೆ ಉಪಚುನಾವಣೆಯಲ್ಲಿ ಸೋಲಿನ ಭೀತಿನಿಂದ ಅವರು ಆಯತಪ್ಪಿ ಮಾತಾಡುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಮತ್ತೆ ಎಲ್ಲ ಅಂಕಿಅಂಶಗಳು ಸುಳ್ಳು ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಹೋಗ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೇವೆ. 3 ವರ್ಷ ತನ್ನ ಸರ್ಕಾರವನ್ನ ಆಡಳಿತ ಯಂತ್ರವನ್ನ ಸರಿಯಾಗಿ ನಡೆಸ್ಕೊಳ್ಲಿಕ್ಕೆ ಆಗದಲೇ ಇರುವಂತ ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಒಬ್ಬ ವಿಫಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಂಥ ಸಂದರ್ಭದಲ್ಲಿ ಜನ ಈ ಉಪಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಾಂಗ್ರೆಸ್ಗೆ ಕಲಿಸಬೇಕಾಗಿದೆ. ಈ ಅವಕಾಶವನ್ನ ಜನ ಬಳಸ್ಕೊಳ್ತಾ ಇದ್ದಾರೆ.